ನಾನು ಅರ್ಶನ ಕುಂಕುಮ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ತಂದಿದ್ದೀನಿ ನಾನು. ನಾನು ಯಾವಾಗ ಹೇಳ್ದೆ? ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ಯಾರು ಕೇಳಿದಾರೋ ತಗೊಂಡ್ ಹೋಗಿ ಅವ್ರಿಗೆ ಕೊಡು. ಸರಿ ಮ್ಯಾಮ್. ಮಂಜು ಅವರೇ, ಏನ್ ತಂದಿರೋದು ನೀವು? ಇದನ್ನೇನ್ ನೀವು ವಾಸ ಮಾಡ್ತಿರೋ ಕೊಂಪೆ ಅನ್ಕೊಂಡಿದ್ದೀರಾ? ನೀವು ಹೋಟೆಲ್ ನಡೆಸ್ತಿರೋದು ಆ ಕೊಂಪೆನಲ್ಲೇ ಅಲ್ವಾ? ಮದ್ವೆಗೆ ಅಡಿಗೆಗೆ ಮಸಾಲೆ ರುಬ್ಬಕ್ಕೆ ಇದನ್ನ ತಂದಿದ್ದೀರಾ ಅಂತ ಅನ್ಸತ್ತೆ. ಇದು ಅರ್ಶನ ಕೊಟ್ಟು ಮೊದಲು ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಮೊದಲು ಕಲ್ತ್ಕೊಳ್ಳಿ. ನೀವು ಸಂಬಂಧ ಬೆಳೆಸಿರೋದು ವಸಿಷ್ಠ ಫ್ಯಾಮಿಲಿ ಜೊತೆ. ಕೊಂಪೆನಲ್ಲಿ ಕೂತ್ಕೊಂಡು ಚಟ್ನಿ ರುಬ್ಬೋ ಬುದ್ಧಿನ ಬಿಟ್ಟು ಮೇಲ್ ಬನ್ನಿ. ಇಂಥವ್ರಿಗೆ ನಮ್ಮ ಸಂಬಂಧ ಬೇರೆ ಕೇಡು. ಕತ್ತೆಗೆ ಹೆಂಗ್ ಗೊತ್ತು ಕಸ್ತೂರಿ ವಾಸನೆ ಅಂತ? ಮದ್ವೆ ಮನೆಗೆ ಇಂಥ ಕಲ್ ತರಿಸಿದ್ದಾರೆ ಅಂದ್ರೆ ಅದು ಅರಿಶಿನ ಕುಟ್ಟಕ್ಕೆ ಅಂತ ಅರ್ಥ. ಏನು, ಎಷ್ಟೊಂದು ಅರಿಶಿನ ಕಲ್ಲಲ್ಲಿ ಕುಟ್ಟದ? ಸುಮ್ನೆ ಟೈಮ್ ವೇಸ್ಟ್ ಅಷ್ಟೇ. ಮಾರ್ಕೆಟ್ನಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಅರಿಶಿನೇ ಸಿಗತ್ತೆ, ಅದನ್ನೇ ತರಬಹುದಿತ್ತಲ್ಲ. ಓಹ್, ಇಲ್ಲೇ ಕುಟ್ಟಿದ್ರೆ ದುಡ್ಡುಳಿಯುತ್ತೆ ಅಂತನಾ? ನೋಡಿ ಸುಹಾಸಿನಿ, ದುಡ್ಡಿಂದಾನೇ ಎಲ್ಲ ನಡೆಯಲ್ಲ. ದುಡ್ಡು ಖರ್ಚಿಗೆ ಬೇಕು, ಭಾವನೆ ಬದುಕೋಗ್ಬೇಕು. ದುಡ್ಡಿಲ್ದೆ ಬೇಕಾದ್ರೆ ಬದುಕಬಹುದು, ಆದ್ರೆ ಭಾವನೆಗಳಿಲ್ದೆ ಖಂಡಿತ ಬದುಕಕ್ಕಾಗಲ್ಲ. ವೇದಾಂತು ಈ ಮದ್ವೆ ಕೆಲಸಗಳನ್ನೆಲ್ಲ ಅದೇನೋ ಈವೆಂಟ್ನವ್ರಿಗೆ ಒಪ್ಪಿಸಿದಾನೆ. ಆದ್ರೆ ನಾವು ಸುಮ್ಮನೆ ಕೂತಿಲ್ಲ. ನಮ್ಮನೇಲಿ ಚಪ್ರದ ಕೆಲಸ ಮಾಡ್ಕೊಂಡಿದೀವಿ, ಬೇರೆ ಶಾಸ್ತ್ರಗಳನ್ನ ಮಾಡಿದೀವಿ. ಆದ್ರೆ ಇಲ್ಲಿಗೆ ಬಂದು ಸುಮ್ಮನೆ ಕೂರ್ಬಾರ್ದಲ್ವಾ? ನಮ್ಮ ಮಗಳ ಮದ್ವೆ, ಪ್ರೀತಿಯಿಂದ ನಮ್ಮ ಜವಾಬ್ದಾರಿಗಳನ್ನ ನಾವು ನಿಭಾಯಿಸಬೇಕು. ಅದಕ್ಕೆ ಅರ್ಶನ ಕುಟ್ಟೋಣ ಅಂತ. ಅರ್ಶನಕ್ಕೆ ಒಂದು ಮಹತ್ವ ಇದೆ. ಅರ್ಶನ ಇಲ್ಲದೆ ಮದುವೆ ನಡೆಯೋದಿಲ್ಲ. ಮದುವೆಯಲ್ಲಿ ಮದುಮಕ್ಕಳಿಗೆ ಅರ್ಶನ ಹಚ್ಚೋದ್ರಿಂದ ಒಂದು ಒಳ್ಳೆ ಉದ್ದೇಶ ಇದೆ. ಅರ್ಶಿಣ ಹಚ್ಚೋದ್ರಿಂದ ಮುಖ ಕೂಡ ಗ್ಲೋ ಆಗತ್ತೆ. ಈ ಅರ್ಶನ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಒಂದು ಶುಭ ಸಂಕೇತ ಕೂಡ. ಅದನ್ನ ಕುಟ್ಟೋದ್ರಿಂದ ಅದರ ಗುಣಗಳು ಇನ್ನೂ ಜಾಸ್ತಿ ಆಗತ್ತೆ. ಮದುಮಕ್ಕಳಿಗೆ ಈ ಅರ್ಶನ ಹಚ್ಚೋದ್ರಿಂದ ಅದು ಶುದ್ಧವಾಗಿರಬೇಕು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಅರ್ಶನದ ಶಾಸ್ತ್ರ ಮಾಡಿ ಅದನ್ನ ಕುಟ್ಟಿ ಅವ್ರ ಮುಖಕ್ಕೆ ಹಚ್ತೀವಿ. ಅವ್ರ ಮುಖದಲ್ಲಿ ಆಗ ಹೊಳಪು ಜಾಸ್ತಿ ಆಗತ್ತೆ. ಇದೇ ನಡ್ಕೊಂಡು ಬಂದಿರೋ ವಾಡಿಕೆ. ಪರಿಮಳ, ಎಲ್ಲದಕ್ಕೂ ಎಲ್ರಿಗೂ ಸಮಜಾಯಿಸಿ ಕೊಡ್ಬೇಕಾಗಿಲ್ಲ. ಇದ್ರ ಹಿಂದೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಒಂದು ಸಣ್ಣ ಕಲ್ಪನೆನೂ ಇಲ್ದಿರ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಕಾಗಿಲ್ಲ. ಪರಿಮಳ, ನೀವ್ಯಾಕೆ ಇದನ್ನ ಕೊಡ್ತೀರಾ? ಆದ್ಯಾ ನಿಮಗ್ ತೊಂದರೆ ಆಗ್ಬಾರ್ದು ಅಂತಲೇ ಇದನ್ನ ಕುಟ್ಟೋದಕ್ಕೆ ಜನನ್ ಕರೆಸಿದ್ದಾಳೆ. ನಿಮ್ ಮನ್ಸಿನ ಖುಷಿಗಾದ್ರೆ ಬೇಕಾದ್ರೆ ಅವ್ರ ಜೊತೆ ನೀವು ಕೈ ಜೋಡಿಸ್ಬೋದು. ಅಯ್ಯೋ, ಅರ್ಶನ ಕುಟ್ಟೋದಕ್ಕೆ ಬೇರೆಯವ್ರಿಗೆ ಯಾಕೆ ಹೇಳಿದ್ರಿ? ಅದನ್ನ ನಾವೇ ಮಾಡ್ಬೋದಾಗಿತ್ತಲ್ಲ. ಪರವಾಗಿಲ್ಲಪ್ಪ, ನಿಮ್ಗೆ ಇದರ ಅಭ್ಯಾಸ ತಪ್ಪೋಗಿರುತ್ತೆ ಅಂತ ನಾನೇ ಆದ್ಯಾಗಿ ಹೇಳಿ ಜನನ್ ಕರ್ಸಿದ್ದೀನಿ.
ಬೇರೆ ಎಲ್ಲ ವ್ಯವಸ್ಥೆ ಚೆಕ್ ಮಾಡಿ ಬರ್ತೀನಿ. ಅಣ್ಣ ಏನೋ ಆಯ್ತು ನಿಂಗೆ? ಬೆಳಿಗ್ಗೆ ಸೀಮ್ತಾ ಇದ್ದೆ, ಅದು ಮದುವೆ ಮುಂದೆ ಇಟ್ಕೊಂಡು. ಮಾತು ತಗೊಂಬರ್ಲಾ? ಸ್ಟೀಮ್ ತಗೊಳ್ತಾ? ಏನಾದ್ರು ಬೇಕಾ ನಿಂಗೆ? ಬಿಸಿನೀರ್ ತಗೊಂಬರ್ಲಾ? ಅದ್ಯಾ ನನ್ಗೇನು ಆಗಿಲ್ಲ, ಸೀನ್ ಬಂತು ಅಷ್ಟೇ. ನಾನ್ ಸ್ನೀಸ್ ಕೂಡ ಮಾಡ್ಬಾರ್ದು ಅಂದ್ರೆ ಹೇಗೆ ಹೇಳು? ಮೊದ್ಲು ನೀನ್ ನಮ್ಮ ಪಾಲ್ಗೆ ಮಗು ಆಗಿದ್ದೆ, ಈಗ ನಮ್ಮೆಲ್ಲರ ಪಾಲ್ಗೂ ಅಮ್ಮ ಆಗ್ಬಿಟ್ಟಿದ್ಯಾ. ನೀನ್ ಹೇಳದ್ ಕರೆಕ್ಟ್ ಅಗ್ರಜ. ನಿನ್ನೆ ಮೊನ್ನೆ ನಮ್ಮಿಬ್ರಿಗೂ ಅಣ್ಣ ಅಣ್ಣ ಅಂತ ಹಿಂದೆ ಓಡಾಡ್ತಿದ್ದವಳು ಇವಾಗ ತಾಯಿ ತರ ನಮ್ ಕೇರ್ ಮಾಡ್ತಾಳು. ಸೇಮ್ ಚಾಮುಂಡಿ ತಾಯಿನ. ಅಣ್ಣ, ನೀ ಸೀತಾ ಇರೋದ್ ನೋಡಿದ್ರೆ ನಿಂಗೆ ಶೀತ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಈ ಟೈಮಲ್ಲಿ ಹೆಂಗೋ ಶೀತ ಆಗತ್ತೆ? ಆದ್ಯಾ ಕೋಲ್ಡ್ ಹೇಗಾಗಿದೆ ಅಂದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ವೆದರ್ ಬೇರೆ ಸರಿ ಇಲ್ಲ, ಅಂಡ್ ಮೋರ್ ಓವರ್ ನನ್ ಡಸ್ಟ್ ಅಲರ್ಜಿ ಬೇರೆ, ಸೊ ಆಗಿರ್ಬೋದಪ್ಪ. ಹೌದು ಅಗ್ರಜ, ನೀನ್ ಹೇಳದ್ ಕರೆಕ್ಟೇ. ವೆದರ್ ಸರಿ ಇಲ್ಲ ಅಂದ್ರೂ ಅಕ್ಷಿ ಬರುತ್ತೆ, ಡಸ್ಟ್ ಇದ್ರೂ ಅಕ್ಷಿ ಬರುತ್ತೆ, ಐಸ್ ಕ್ರೀಮ್ ಜಾಸ್ತಿ ತಿಂದ್ರೂ ಅಕ್ಷಿ ಬರುತ್ತೆ, ಮಳೆಯಲ್ಲಿ ನೆಂದ್ರೂ ಅಕ್ಷಿ ಬರೋದು ಸಾಧ್ಯತೆಗಳಿದೆ. ಮಳೆನಾ? ಮಳೆ ಯಾವಾಗ ಬಂತಣ್ಣ? ಅಂಡ್ ಐಸ್ ಕ್ರೀಮು ಎಲ್ಲಿಂದ? ಮಳೆನೂ ಬಂದಿರ್ಬೋದು ಅಥವಾ ಐಸ್ ಕ್ರೀಮು ಜಾಸ್ತಿ ತಿಂದಿರ್ಬೋದು, ಏನೋ ಒಂದ್ ಆಗಿರ್ಬೋದು ಬಿಡು. ಅದ್ಯಾ ಬೇಕು ಅಂದಾಗ ಮಳೆ ಬರಕದೇನ್ ಸಿಂಕಲ್ಲಿರೋ ನೀರ ಎಲ್ ಬಂತು, ಯಾವಾಗ ಬಂತು, ಹೇಗ್ ಬಂತು? ನಮ್ ರೌಡಿ ನಂದಿ ಬೇಕು ಅಂದ್ರೆ ಮಳೆನೂ ಬರೆಸ್ತಾಳೆ, ಮೇಲಿಂದ ಐಸ್ ಕ್ರೀಮ್ ಕ್ಯಾಂಡಿನೂ ಉದುರಿಸ್ತಾಳೆ. ಅದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಬಿಡ. ನೀವಿಬ್ರು ಕನ್ಸನಲ್ಲಿ ಏನೋ ಮಾತಾಡ್ತಾ ಇದ್ದೀರಾ, ಅದು ಏನ್ ಮಾತಾಡ್ತಿದ್ದೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅದ್ಯಾ, ನಾವೇನು ಮಾತಾಡ್ಕೋತಿಲ್ಲ. ಕಣ್ ಸನೆ ಅಂತೆ, ಯಾವ ಸನೇನೂ ಇಲ್ಲ. ವಾಟ್ ಆರ್ ಯು ಟಾಕಿಂಗ್? ಸರಿ, ನೀನ್ ಹುಷಾರು. ನಂಗೆ ಹೆಣ್ಣಿನ ಕಡೆ ಸೊಸೆ ಡ್ಯೂಟಿ ಮಾಡಕ್ಕಿದೆ, ಹೋಗ್ ಬರ್ತೀನಿ. ಅಗ್ರಜ, ಇದೆಲ್ಲ ನೀನು ಭಾರಿ ಇದೆಯಾ ಬಾ. ವಿಕ್ರಮ, ನೀನ್ ಬರೀ ಗಂಡಿನ ಕಡೆನ್ ಮಾತ್ರ ಅಲ್ಲ, ಹೆಣ್ಣಿನ ಕಡೆನ್ ಕೂಡ ಬಾ. ನಿಂಗೂ ಕೂಡ ಅಲಿಯನ್ ಡ್ಯೂಟಿ ಇದೆ. ಸರಿ ಚಾಮುಂಡಿ, ನೀನು ಹೋಗಿ. ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತೀಯಲ್ಲ ಬಾ. ಇದೆ ಚಂದಾಗಿವಳು ಹರಿಯವರಾಣಿ ಮಗಳು, ಇವಳು ಹಿಂಗೆ ನಗಲು. ಭೂಮಿ ಮಳೆ ಬೀಳು ಬಂದಂತೆ ಈಗ ಜಗವೆಲ್ಲ ರಂಗಾಯ್ತು ಕೇಳಿ. ನಿನ್ನ ಹಿಂದೆ ನೆರಳೀಗ ನನ್ನನ್ನೇ ಬಿಟ್ಟು ಅಲೆಯುತ್ತಿದೆ ನೋಡಲೇ. ಸ್ವಲ್ಪ ನಿಧಾನಕ್ ಮಾಡೆ, ನನ್ಗಿನ್ನೂ ಮದ್ವೆ ಆಗಿಲ್ಲ, ಇನ್ನೂ ನೋಡೋಕ್ ತುಂಬಾ ಬಾಕಿ ಇದೆ. ಲೇ, ನಾನ್ ಪಿನ್ ಹಾಕುವಾಗ ಸೀನು ಅಂತ ಯಾರು ಹೇಳಿದ್ದು? ಸುಮ್ ಕುತ್ಕೊಂಡೆ ಸರಿ, ತಲೆ ಮೇಲೆ ತಟ್ಬಿಡ್ತೀನಿ. ನಾದ್ನಿಕ ಮತ್ಗೆ ರೆಡಿನಾ? ಹಾ ನೋಡಿ, ನಿಮ್ ನಾದ್ನಿಕ ಮತ್ಗೆನಾ?
ನೋಡಿ ನಾದ್ನಿ, ಈ ಡ್ರೆಸ್ ಅಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಅರೆ ಅಮ್ಮು, ನೀನು ಸೀನ್ತಾ ಇದೀಯಾ? ನಿಂಗೂ ಶೀತ ಆಗಿದ್ಯಾ? ಶೀತನೂ ಇಲ್ಲ ಏನೂ ಇಲ್ಲ ಅದಕ್ಕೆ. ಮತ್ತ್ಯಾಕ್ ಸೀನ್ತಾ ಇದೀಯಾ? ಅದು ವೆದರ್ ಚೆನ್ನಾಗಿಲ್ವಲ್ಲ, ಆಮೇಲೆ ಡಸ್ಟ್ ಅಲರ್ಜಿ ಬೇರೆ, ಅದಕ್ಕೆ. ಈ ಡೈಲಾಗ್ ಎಲ್ಲೋ ಕೇಳಿದಿನಲ್ಲ. ವೆದರ್ ಬೇರೆ ಸರಿ ಇಲ್ಲ. ಅಂಡ್ ಮೋರ್ ಓವರ್ ನನ್ ಡಸ್ಟ್ ಅಲರ್ಜಿ ಬೇರೆ. ಇಲ್ಲೆಲ್ಲೋ ಮಿಸ್ ಹೊಡಿತಾ ಇಲ್ವಾ ಅಣ್ಣ? ಏನು ಮಿಸ್ ಹೊಡಿತಾ ಇಲ್ಲ. ಸೀನ್ ಬರೋದೇನು ಜನರಲ್, ಅದು ಕಾಮನ್, ಎಲ್ರಿಗೂ ಬಂದೇ ಬರುತ್ತೆ. ಅದ್ರಲ್ಲಿ ಏನಿದೆ? ಹೌದು ಅದ್ಯಾ, ವೆದರ್ ಸರಿ ಇಲ್ಲದಾಗ, ಡಸ್ಟ್ ಇದ್ದಾಗ, ಮಳೆ ಬಂದಾಗ, ಐಸ್ ಕ್ರೀಮ್ ಜಾಸ್ತಿ ತಿಂದಾಗ, ಇದೆಲ್ಲ ಕಾಮನ್. ಮತ್ತೆ ಮಳೆನಾ? ಮತ್ತೆ ಐಸ್ ಕ್ರೀಮಾ? ಹ್ಞೂ ಅದ್ಯಾ. ಏನೋಪ್ಪ, ನೀನುಂಟು ಹಿಂಗ ಅವಡಿನಾದ್ನೇ ಉಂಟು. ಚೆನ್ನಾಗಿದೆ ನಿಮ್ ಟೀಮು. ಕರೆಕ್ಟ್ ಆಗಿ ಹೇಳ್ದೆ ಅದ್ಯಾ, ನನ್ನ ರೌಡಿನಾದ್ನಿ ಟೀಮ್ ಚೆನ್ನಾಗಿದೆ. ಆ ಸುವಾಸಿನಿ ನನ್ನ ಮುಖಾನ ಅಗ್ರಜನ್ ಮುಂದೆ ತರೋಕೆ ನಾನು ರೌಡಿನಾದ್ನಿ ಇಬ್ರು ಒಟ್ಟಾಗಿ ನಿಂತ್ಕೊಳ್ತೀವಿ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ರೌಡಿನಾದ್ನಿ, ಮದುವೆ ಆದ್ಮೇಲೆ ನನಗೆ ಹೀಗೆ ಸಾಥ್ ಕೊಡ್ತೀಯಲ್ವಾ? ಬಾಬಾ, ನೀವೇನ್ ಹೇಳ್ತಿದ್ದೀರಾ ಅರ್ಥನೇ ಆಗ್ತಿಲ್ಲ. ಅದು ನಾನೇನ್ ಹೇಳ್ದೆ ಅಂದ್ರೆ, ಈ ಆದ್ಯಂಗ್ ಕಾಲ್ ಎಳಿಯಕ್ಕೆ ನನಗ್ ಸಾಥ್ ಕೊಡ್ತೀಯ ಅಲ್ವಾ ಅಂತ ಕೇಳಿದ್ದು. ಏನು? ಏನಿಲ್ಲ. ಸರಿ, ನಾನು ಹೋಗಿ ಎಲ್ಲ ರೆಡಿ ಆಗಿದೆ ನೋಡ್ಕೊಂಡ್ ಬರ್ತೀನಿ. ರೆಡಿ ಆಗ. ಎಲ್ಲೋದ್ರು ಇವರು? ಇಷ್ಟೊತ್ತಾದ್ರೂ ಬಂದಿಲ್ಲ. ಅವಾಗ್ಲೇ ಬರ್ತೀನಿ ಅಂತ ಅಂದಿದ್ರು. ಹಲೋ, ಎಲ್ಲಿದ್ದೀರಾ? ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಸರಿ. ಅಜ್ಜಿ ಗೇಟ್ ಹತ್ರ ಇದಾರಂತೆ, ಬರ್ತಾ ಇದಾರೆ. ಚಿಕ್ಕತ್ತೆ, ಆ ಫೋನ್ ತೆಗಿತಾ ಇಲ್ಲ. ಅಯ್ಯೋ ದೇವ್ರೆ, ತುಂಬಾ ತಡ ಆಗಿದೆ. ಏನ್ ಮಾಡೋದೀಗ? ಈ ವಸಿಷ್ಠ ಫ್ಯಾಮಿಲಿ ಸಾಮ್ರಾಜ್ಯಕ್ಕೆ ನಾನೇ ಯಜಮಾನಿ. ಇಲ್ಲಿಗೆ ಯಾರು ಬರಬೇಕು, ಯಾರು ಹೋಗ್ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ. ಈಗಾಗಲೇ ಸಮಯ ಆಗೋಗಿದೆ. ಶಾಸ್ತ್ರಕ್ಕೆ ಬೇಕಾಗಿರೋ ಅರಿಶಿಣದ ಪುಡಿನ ಎಲ್ಲಿಂದ ಹೊಂದಿಸೋದು? ಅಜ್ಜಿ, ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬಿಡಿ. ನಮ್ ಬಾಸತ್ತೆ, ವೆನ್ ಕಾಂತ ಇಸ್ ಹಿಯರ್ ಡು ನಾಟ್ ಫಿಯರ್. ನೀವ್ ಎಲ್ಲಾ ಜವಾಬ್ದಾರಿನೂ ನನ್ನ ಹೊಟ್ಟೆಗೆ ಅಲ್ಲ ನನ್ನ ಮಡ್ಲಿಗೆ ಹಾಕಿ ಆಮೇಲೆ ಮುಂದಕ್ಕೆ ನೋಡಿ ಚಮತ್ಕಾರನ. ಅಲ್ಲಪ್ಪ, ಇಷ್ಟೊಂದು ಅರಿಶಿನ ನೀನೊಬ್ಬೇ ಕೊಡ್ತೀಯಾ?
ಅಂದ್ರೆ ಯಾವ್ದ್ಯಾವ್ದೋ ಪುಡಿನ ಒನ್ಸಿದೀವಂತೆ ಇನ್ನು ಅರ್ಶನದ ಪುಡಿ ಒನ್ಸೋದು ಏನ್ ದೊಡ್ಡ ವಿಷಯನಾ? ಅಂಗಡಿಲಿ ಅರ್ಶನದ ಪುಡಿಗೇನ್ ಬರಾನ ಚಮತ್ಕಾರ ನೋಡ್ತೇರಿ. ಹಿಂಗೋಗಿ ಹಿಂಗ್ ತಗೊಂಡ್ಬಂದ್ಬಿಡ್ತೀನಿ. ಅಲ್ಲಪ್ಪ, ಅಂಗಡಿಯಿಂದ ಯಾಕೆ ತರಬೇಕು? ಇದು ಮದುಮಕ್ಳಿಗೆ ಹಚ್ಚೋದು, ಆದ್ರಿಂದ ಇದನ್ನ ಇಲ್ಲೇ ಕುಟ್ಟಬೇಕು. ಅಂಗಡಿಯಿಂದ ತಂದ್ರೆ ಪ್ರಯೋಜನ ಆಗುತ್ತೆ. ಹಾಗಾದ್ರೆ ಈಗೇನ್ ಮಾಡೋದು ಪುರಿ? ಮಾಡೋದೇನಿದೆ, ನಾನೇ ಅರ್ಶನ ಕೊಡ್ತೀನಿ. ಇಷ್ಟು ಅರ್ಶನೂ ನೀನೇ ಕೊಡ್ತೀಯಾ? ಇದ್ರಲ್ಲಿ ದೊಡ್ಡ ವಿಷಯ ಏನ್ರಿ ಬಂತು? ನಿಮಗ್ ನೆನ್ಪಿಲ್ವಾ, ನಮ್ಮ ಆರ್ತಿ ಮದ್ವೆಲಿ ಅಷ್ಟು ಅರ್ಶನ ನಾನೊಬ್ಳೇ ನಿಂತ್ಕೊಂಡು ಕೊಟ್ಟಿದ್ದೆ. ಈಗ ಮಾಡಿದ್ರಾಯ್ತು. ಆ ಕೆಲಸನ ನಾವೇ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ನೋಡಿ, ನಿಮ್ಗೆಲ್ಲ ಬೇರೆ ಕೆಲಸ ಇರುತ್ತೆ, ನೀವು ಮಾಡ್ಕೊಳ್ಳಿ ಅಮ್ಮ, ನಾ ಮಾಡ್ತೀನಿ. ಹತ್ಕೊಂಡು ಬಾಸತ್ತೆ ಬಾಸತ್ತೆ. ಅಬ್ಬ, ಅಂತೂ ನನ್ನ ಪ್ಲಾನ್ ಸಕ್ಸಸ್ ಆಯ್ತು. ಈಗ ಆ ಪರಿ ಒಬ್ಳೆ ಅರಿಶಿನ ಕುಟ್ಬೇಕಾದ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಒಂದು ಕಿಡ್ನಿ ಕೊಟ್ಟು ಪೇಷಂಟ್ ಆಗಿದ್ದಾಳೆ. ಗಿರೋ ಒಂದು ಆ ಕಿಡ್ನಿನಲ್ಲಿ ಅದ್ ಎಷ್ಟೊತ್ತು ಅಂತ ಕೊಡ್ತಾಳೆ. ಒಟ್ನಲ್ಲಿ ಈ ಅರಿಶಿನ ಶಾಸ್ತ್ರ ನಡಿ.